ನಾವು ರೋಸ್ಗೆ ಸಂಬಂಧಿಸಿದ ರೋಗಗಳ ಬಗ್ಗೆ ಡಿಸ್ಕಸ್ ಮಾಡಲು ಬಂದಿದ್ದೇವೆ. ಇವತ್ತು ನಾವು ರೋಗಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಮೊದಲನೇದಾಗಿ ಕಪ್ಪು ಚುಕ್ಕೆ ರೋಗ ಅಂತ ಬರುತ್ತೆ. ಈ ಕಪ್ಪು ಚುಕ್ಕೆ ರೋಗದ ಲಕ್ಷಣಗಳು ಏನೇನು ಅಂತಂದ್ರೆ, ಫಸ್ಟ್ ಎಲೆ ಮೇಲೆ ಕಪ್ಪು ಚುಕ್ಕೆ ಆಗುತ್ತೆ, ಅದ್ರ ಸುತ್ತ ಹಳದಿ ಕಲರು ಆವರಿಸ್ಕೊಂಡು ಬರುತ್ತೆ. ಅದನ್ನ ಬಂದ್ರೆ ಎಲೆ ಚುಕ್ಕೆ ರೋಗ ಅಂತ ಕರೀತಾರೆ. ಈ ಚುಕ್ಕೆ ರೋಗ ಯಾವಾಗ ಹರಡೋದು ಜಾಸ್ತಿ ಆಗುತ್ತೆ ಅಂತಂದ್ರೆ, ಇವಾಗ ಮಳೆಗಾಲದಲ್ಲಿ ಜಾಸ್ತಿ ಹರಡುತ್ತೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇದು ಬೇಗ ಹರಡುತ್ತೆ, ಮಳೆಯಿಂದ ಇದು ಹರಡೋದು. ಮತ್ತೆ ಇದನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಹೇಳಕ್ ಬಂದ್ರೆ, ಫಸ್ಟ್ ಇಂದಾನೆ ಅಂತಂದ್ರೆ ಗಿಡ ನಾಟಿ ಮಾಡೋ ಸಮಯದಿಂದನೇ ಇದನ್ನ ಕಂಟ್ರೋಲ್ ಮಾಡಕ್ ಪ್ರಯತ್ನ ಮಾಡಬೇಕು. ನಾವು ನಾಟಿ ಮಾಡೋ ಟೈಮಲ್ಲೇ ಒಂದು ಗಿಡಕ್ಕೆ 2 kg ಅಷ್ಟು ನಾವೇನಾದ್ರೂ ಸಾವಯವ ಗೊಬ್ಬರ ಹಾಕ್ತು ಅಂತಂದ್ರೆ ಮೊದಲಿಂದನೇ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಒಂದೊಂದು ಗಿಡಕ್ಕೂ. ಈ ಒಂದು ಗಿಡದಿಂದ ಒಂದು ಗಿಡಕ್ಕೆ ಬಂದ ತಕ್ಷಣ ಆ ಗಿಡನ ಏನಾದ್ರೂ ತೆಗೆದ್ಬಿಟ್ಟು ಬೇರೆ ಅದನ್ನ ಸುಟ್ಟಾಕ್ತು ಅಂತಂದ್ರೆ ಅಲ್ಲೇನೆ ಕಂಟ್ರೋಲ್ ಆಗುತ್ತೆ. ಅಕಸ್ಮಾತ್ ನಾವು ಬಿಡ್ತು ಅಂತಂದ್ರೆ 5 ರಿಂದ 10 ದಿನದಷ್ಟರಲ್ಲಿ ಇಡೀ ನಮ್ದು ಎಷ್ಟು ಜಾಗ ಇರುತ್ತೋ ಅಷ್ಟು ಗಿಡಗಳು ಕೂಡ ಬೇಗ ಹಬ್ಬಿಡುತ್ತೆ. ಸೊ ಇದಕ್ಕೆ ನೀವು ಕೆಮಿಕಲ್ ಯಾವ್ದು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ಯಾವ್ದು ಕೆಮಿಕಲ್ನ ಹಾಕಿದ್ರೆ ಯಾವ ರೋಗ, ಈಗ ಕಪ್ಪು ಚುಕ್ಕೆ ರೋಗಕ್ಕೆ ಹಾಕೋದು ಬೂದಿ ರೋಗಕ್ಕೆ ಹೋಗಲ್ಲ. ಸೊ ಈ ತರ ಒಂದೊಂದು ಕೆಮಿಕಲ್ ಸ್ಪೆಸಿಫಿಕ್ ಆಗಿರುತ್ತೆ, ಪರ್ಟಿಕ್ಯುಲರ್ ಆಗಿ ಆ ಕೆಮಿಕಲ್ ಹಾಕಿದ್ರೆ ಮಾತ್ರ ಹೋಗೋದು. ಸೊ ಇದಕ್ಕೆ ನಮ್ಮ ವಿಜ್ಞಾನಿಗಳು ರೆಕಮೆಂಡ್ ಮಾಡೋದು ಯಾವುದು ಅಂತಂದ್ರೆ, ಅವತಾರ ಅಂತ ಒಂದು ಕೆಮಿಕಲ್ ಸಿಗುತ್ತೆ. ಆ ಕೆಮಿಕಲ್ನ 1 ಲೀಟರ್ಗೆ 2 ಗ್ರಾಮ್ ಅಷ್ಟು ಹಾಕ್ಬೇಕು. ಸೊ ನೀವೆಲ್ಲ ಯೂಸ್ ಮಾಡೋದು 200 ಲೀಟರ್ ಡ್ರಮ್ ಯೂಸ್ ಮಾಡಿದ್ದೀರಾ, ಇದಕ್ಕೆ ಅರ್ಧ kg ಅಷ್ಟು, ಅಥವಾ 400 ಗ್ರಾಮ್ ಹಾಕ್ಬೇಕು. ಬಟ್ ನೀವೆಲ್ಲ ಹಾಕೋದು ಅರ್ಧ kg ಹಾಕ್ತೀರಾ. ಸೊ ಇಷ್ಟು 400 ಗ್ರಾಮ್ ಹಾಕಿ ಅಥವಾ ಅರ್ಧ kg ಅಷ್ಟು ಹಾಕಿ ಒಂದು ಡ್ರಮ್ ಅಲ್ಲಿ ಕರಗಿಸಿ ಅದನ್ನ ಡ್ರಿಪ್ ಇಂದ ಬಿಡದೆ ಸ್ಪ್ರೇ ಮಾಡಿದ್ರೆ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ನೀವೆಲ್ಲ ಮಾಡ್ತಿದ್ದೀರಾ, ಅದೇ ತರ ಸ್ಪ್ರೇ ಇಂದ ಮಾಡಬೇಕು. ಸೊ ಎಲೆ ಚುಕ್ಕೆ ರೋಗಕ್ಕೆ ಯಾವ್ದು ಹಾಕ್ಬೇಕಂತ ಹೇಳಿದ್ರೆ ಕೆಮಿಕಲ್ ಅವತಾರ ಅಂತ ಸಿಗುತ್ತೆ. ಸೊ ನೆಕ್ಸ್ಟ್ ಬೂದಿ ರೋಗ ಬೂದಿ ರೋಗ ಅಂತಂದ್ರೆ ಬಿಳಿ ಚುಕ್ಕೆಗಳು ಬರುತ್ತೆ, ಅದು ಬೂದಿ ತರ ಮೇಲ್ಗಡೆ ಮತ್ತೆ ಕೆಳಗಡೆ 2 ಪದರದಲ್ಲೂ ಹರಡ್ಕೊಂಡು ಬರುತ್ತೆ. ಈ ರೋಗ ಯಾವಾಗ ಅಂತಂದ್ರೆ, ಈಗ ನೆಕ್ಸ್ಟ್ ಬರ್ತಿದಲ್ಲ ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ಇದು ಬೂದಿ ರೋಗ ಜಾಸ್ತಿ ಆಗುತ್ತೆ. ಸೊ ಇದು ಹೆಂಗೆ ಹರಡುತ್ತೆ ಅಂತಂದ್ರೆ, ಇದು ಆಗ್ಲೇ ಕಪ್ಪು ಚುಕ್ಕೆ ರೋಗ ಹೇಳಿದ್ದು ಮಳೆಯಿಂದ ಹರಡುತ್ತೆ ಅಂತ. ಸೊ ಬೂದಿ ರೋಗ ಬಂದು ಗಾಳಿಯಿಂದ ಜಾಸ್ತಿ ಹರಡುತ್ತೆ, ಅಂದ್ರೆ ಒಂದು ಪ್ಲಾಟಿಂದ ಇನ್ನೊಂದು ಪ್ಲಾಟಿಗೆ ಜಾಸ್ತಿ ಹರಡುತ್ತೆ. ಸೊ ನೀವು ಗಾಳಿಯಿಂದ ಹರಡಬಾರ್ದು ಅಂತಂದ್ರೆ, ನಿಮ್ಮ ಗದ್ದೆ ಸುತ್ತ ಹೊಲ ಸುತ್ತ ತೋಟ ಸುತ್ತ ಏನಿರುತ್ತಲ್ಲ ಆ ಗಿಡಗಳಿಗೆ ಉದ್ದ ಇರೋ ಮರಗಳನ್ನ ಬೆಳೆಸ್ಬೇಕು. ಅಂದ್ರೆ ಮರಗಳಾಗಿಲ್ಲ ಅಂದ್ರೆ ಗಿಡಗಳು ಬೆಳೆಸ್ಬೇಕು. ಎತ್ತರವಾಗಿರೋಂಥ ಜೋಳ, ಮೇವಿನ ಜೋಳ ಈ ತರದ್ ಬೆಳೆಸ್ಬೋದು. ಇಲ್ಲಾಂದ್ರೆ ಸರ್ವೆ ಮರ ಈ ತರದ್ನ ನೀವು ಬದುಗಳಲ್ಲಿ ಹಾಕೋದ್ರಿಂದ ಈ ರೋಗ ಒಂದು ಪ್ಲಾಟಿಂದ ಇನ್ನೊಂದು ಪ್ಲಾಟಿಗೆ ಕಂಟ್ರೋಲ್ ಆಗುತ್ತೆ, ಬರದೇ ಇರೋ ತರ ಕಂಟ್ರೋಲ್ ಆಗುತ್ತೆ. ಮತ್ತೆ ಯಾಕಂದ್ರೆ ಗಾಳಿಯಿಂದ ಹರಡೋದು, ಅದರಿಂದ ತಡೆಗಟ್ಬೋದು. ಮತ್ತೆ ಇದಕ್ಕೆ ಕಂಟ್ರೋಲ್ ಮಾಡಬೇಕಾಗಿದೆ ಅಂದ್ರೆ ಕೆಮಿಕಲ್ ಯಾವುದು ಅಂತಂದ್ರೆ, ಇದಕ್ಕೆ ಕೆಮಿಕಲ್ ಹೊಸದಾಗಿ ಹೇಳಿರೋದಂತಂದ್ರೆ ಇಂಡೆಕ್ಸ್ ಅಥವಾ ಫಾಲಿಕ್ಯೂರ್ ಅಂತ ಸಿಗುತ್ತೆ. ಇದು ಹೊಸ ಕೆಮಿಕಲ್, ಇಂಡೆಕ್ಸ್ ಅಥವಾ ಫಾಲಿಕ್ಯೂರ್ ಅಂತ. ಇದನ್ನು ಕೂಡ 0.5 ಅಂದ್ರೆ ಅರ್ಧ ಗ್ರಾಮ್ ಅಷ್ಟು ಹಾಕಬೇಕು. 1 ಲೀಟರ್ ವಾಟರ್, 1 ಲೀಟರ್ ನೀರಿಗೆ ಅರ್ಧ ಗ್ರಾಮ್ ಅಷ್ಟು ಹಾಕಿ ಇದನ್ನ ಸಿಂಪಡಣೆ ಮಾಡಬೇಕು. ಇದರಿಂದ ಪೌಡ್ರಿ ರೋಗ ಏನಿರುತ್ತೆ ಅದು ಕಂಟ್ರೋಲ್ ಆಗುತ್ತೆ. ಮತ್ತೆ ಟೊಂಗೆ ಒಣಗು ರೋಗ ಅಂತ ಬರುತ್ತೆ. ಅಂದ್ರೆ ನೀವೆಲ್ಲ ನೋಡಿರ್ತೀರ, ಗಿಡದ್ದು ರೆಂಬೆ ಕೊಂಬೆ ಎಲ್ಲ ಮಾತ್ರ ಒಣಗ್ತಾ ಇರುತ್ತೆ, ಮೇಲಿಂದ ಕೆಳಭಾಗ. ಮೊದಲಿಗೆ ಇದು 1 kg ಸುಣ್ಣವನ್ನು 50 ಲೀಟರ್ ನೀರಲ್ಲಿ ಕರಗಿಸ್ಬೇಕು. ಈಗ 50 ಲೀಟರ್ ನೀರು ಇಲ್ಲ ಹಾಕಲ್ಲ, ಅದಕ್ಕೆ ಒಂದು 10 ಲೀಟರ್ಗೆ 200 ಗ್ರಾಮ್ ಅಷ್ಟು ನಾವು ಮಾಡಿ ತೋರಿಸ್ತೀವಿ. ಫಸ್ಟಿಗೆ ಒಂದು 50 ಲೀಟರ್ ಲೆಕ್ಕ ಹೇಳ್ತೀನಿ, ಇಲ್ಲಿ ನೋಡಿ. 50 ಲೀಟರ್ಗೆ 1 kg ಸುಣ್ಣ ಹಾಕಿ ಕರಗಿಸ್ಬೇಕು. ಅದು ಕರಗೋವರೆಗೂ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತೆ ಇನ್ನೊಂದು 50 ಲೀಟರ್ಗೆ ಇನ್ನೊಂದು 1 kg ಅಷ್ಟು ಕಾಪರ್ ಸಲ್ಫೇಟ್ ಹಾಕಿ ಕರಗಿಸ್ಬೇಕು. ಕಾಪರ್ ಸಲ್ಫೇಟ್ ಅಂದ್ರೆ ಮೈಲು. ಕಲಿಸ್ಬೇಕಾದ್ರೆ ಕೈಯಲ್ಲೆಲ್ಲ ಕಲ್ಸಕ್ ಹೋಗ್ಬೇಡಿ. ಹಿಂಗೆ ಇದು ಯಾವುದೇ ಕಾರಣಕ್ಕೂ ಈ ಪ್ಲಾಸ್ಟಿಕ್ ಅಲ್ಲೇ ಪ್ರಿಪೇರ್ ಮಾಡಬೇಕು. ಬೇರೆ ಮೆಟಲ್ ಸ್ಟೀಲ್ ಇದರಲ್ಲೆಲ್ಲ ಯೂಸ್ ಮಾಡಬಾರ್ದು. ಇದೆಲ್ಲ ಕರಗಿದ ನಂತರ ಈ ಕಾಪರ್ ಸಲ್ಫೇಟ್ನ ಲೈಮ್ ಇದು ಸುಣ್ಣ ಜೊತೆ ಮಿಕ್ಸ್ ಮಾಡಬೇಕು.
ಸುಣ್ಣದ ನೀರನ್ನು ಕಾಪರ್ ಸಲ್ಫೇಟ್ ಹಾಕಂಗಿಲ್ಲ. ಹಂಗ ಹಾಕಿದ್ರೆ ಅದ್ರ ಶಕ್ತಿ ಕಡಿಮೆ ಆಗುತ್ತೆ, ಮತ್ತೆ ರೋಗ ನಿರೋಧನೆ ಮಾಡೋದು ಕಡಿಮೆ ಆಗುತ್ತೆ. ಇದು ಈ ತರ ಮಾಡಿದ ಒಂದು 4 ಅವರಲ್ಲಿ ಯೂಸ್ ಮಾಡಬೇಕು. ಇಲ್ಲ ಪ್ರತಿ ಸಲ ಫ್ರೆಶ್ ಆಗಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದರ ಶಕ್ತಿ ಇರಲ್ಲ. ಎಲ್ಲ ಬೆಳೆದು ಸ್ಪ್ರೇ ಮಾಡಬೇಕು. ಈ ರೋಸ್ ಕಟಿಂಗ್ ಎಲ್ಲಾನು ಕಟ್ ಮಾಡಿದ್ಮೇಲೆ ಟ್ಯೂನಿಂಗ್ ಮಾಡಿದ್ಮೇಲೆ ಎಲ್ಲ ಯೂಸ್ ಮಾಡಬಹುದು. ಇದು ಅಸಿಡಿಟಿ ಚೆಕ್ ಮಾಡೋದು ಹೆಂಗೆ ಅಂದ್ರೆ, ಒಂದು ಬ್ಲೇಡ್ ಇಲ್ಲ ಕಾಟನ್ ಅದರಲ್ಲಿ ಹಚ್ಚಿ ನೋಡಿದ್ರೆ ಕೆಂಪು ಕಲರ್ ಏನಾದ್ರು ಬಂದ್ರೆ pH ಜಾಸ್ತಿ ಐತೆ, ಇದು ಕಡಿಮೆ ಐತೆ, ಅಸಿಡಿಟಿ ಜಾಸ್ತಿ ಐತೆ ಅಂತ. ಆಗ ನಾವು ಇನ್ನ ಸುಣ್ಣ ಜಾಸ್ತಿ ಹಾಕ್ಬೇಕಾಗುತ್ತೆ. ಇಲ್ಲ ಹಂಗೇನ್ ಆಗಿಲ್ಲ ಅಂದ್ರೆ ಚಾಕು ಕರೆಕ್ಟ್ ಆಗಿದೆ. 1 kg ಹಾಕ್ಬೇಕು. ಕಾಪರ್ ಸಲ್ಫೇಟ್ 50 ಲೀಟರ್ 1 kg ಹಾಕ್ಬೇಕು.